ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗೆ ತಿಳಿಸ್ತೀನಿ ಪ್ರಿಯರೇ. ಇವತ್ತು ಈ ವಿಡಿಯೋ ಒಂದು ಅಬ್ಸರ್ವೇಷನ್ ಮಾಡಿದ್ದನ್ನು ಈ ರೂಪದಲ್ಲಿ ನಾನು ತಂದು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋದೆ, ಆದರೂ ಇದು ಯಾಕೋ ನನಗೆ ಇದೊಂದು ಗಂಭೀರ ಸಮಸ್ಯೆ ಅನ್ನಿಸ್ತು. ಹಾಗಾಗಿ ಇದನ್ನು ವಿಡಿಯೋ ರೂಪದಲ್ಲಿ ನಾನು ತರ್ತಾ ಇದ್ದೀನಿ. ನೀವು ತಮ್ಮನೇಲಿ ಓದಿರ್ತೀರ, ಪ್ರಾರ್ಥನೆಗೆ ಶತ್ರು ಆ ಮೊಬೈಲ್ ಅಂತ. ನೀವು ನನ್ನ ಪ್ರಶ್ನೆ ಕೇಳುವುದು, ಪ್ರಾರ್ಥನೆಗೆ ಶತ್ರು ಮೊಬೈಲ್ ಏನೋ ಬೇರೆ ಏನಿರಲ್ವಾ ಅಂತ. ಖಂಡಿತವಾಗಿ ಬೇರೆ ವಿಷಯಗಳಿದ್ದಾವೆ, ಬಗೆ ಬಗೆಯಾದ ರೀತಿಯಲ್ಲಿ ವೈವಿಧ್ಯವಾಗಿ ಅದಿದೆ, ನಾನು ಒಪ್ಕೊಳ್ತೀನಿ. ಆದರೆ ಒಂದು ಭಾಗ ಈ ಮೊಬೈಲ್ ತುಂಬ ದೊಡ್ಡ ಪಾತ್ರ ವಹಿಸುತ್ತೆ ಅನ್ನೋದು ನನ್ನ ಗಮನಕ್ಕಿದೆ. ಏನಕ್ಕಿದು ಅಂತ ನಾವು ಗಮನಿಸಿದ್ದೆ ಆದರೆ, ನಮ್ಮೆಲ್ಲರಿಗೂ ಗೊತ್ತು, ಈಗಿನ ಕಾಲಘಟ್ಟದಲ್ಲಿ ಈ ಟೆಕ್ನಾಲಜಿಯಲ್ಲಿ ಮೊಬೈಲ್ ಇಲ್ಲ ಅಂದರೆ ನಾವು ಯಾರೂ ಬದುಕೋಕ್ಕಾಗಲ್ಲ. ನಾವೆಲ್ಲಾದರೂ ಹೋಗ್ಬೇಕಂದ್ರೂ ಪರ್ಸ್ ತೊಗೊಂಡೋಗಲ್ಲ. ಈಗ ನಾವು UPI ಯೂಸ್ ಮಾಡ್ತೀವಿ, UPI ಮುಖಾಂತರವಾಗಿ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. 2 ರೂಪಾಯಿಗೂ 10 ರೂಪಾಯಿಗೂ ನಾವು UPI ಯೂಸ್ ಮಾಡ್ತೀವಿ. ಮೊಬೈಲೇ ಈಗ ವಾಚ್ ಕಟ್ಟಲ್ಲ, ಕೆಲವೊಮ್ಮೆ ಮೊಬೈಲಲ್ಲೇ ನೋಡ್ಕೊಳ್ತೀವಿ. ಎಲ್ಲ ನೋಟಿಫಿಕೇಷನ್ಗಳು ಎಲ್ಲವೂ ಮೊಬೈಲಲ್ಲೇ ಇದೆ. ಒಂದು ಸಿನಿಮಾ ಟಿಕೆಟ್ ಬುಕ್ ಮಾಡಬೇಕಾದ್ರೆ, ಆನ್ಲೈನ್ ಬುಕ್ ಮಾಡಬೇಕಾದ್ರೆ, ನಾವು ಸ್ವಿಗ್ಗಿ ಝೊಮ್ಯಾಟೊ ಎಲ್ಲವನ್ನು ಬುಕ್ ಮಾಡಬೇಕಾದ್ರೂ, ಮತ್ತು ಅಮೆಝಾನು, ಫ್ಲಿಪ್ಕಾರ್ಟ್ ಎಲ್ಲವೂ ಸಹ ಮೊಬೈಲಲ್ಲೇ ಅಡಗಿದೆ. ಈ ಮೊಬೈಲ್ ಇಲ್ಲ ಅಂದರೆ ಈಗ ಬದುಕಿಲ್ಲ, ಈ ಮೊಬೈಲ್ ಇಲ್ಲ ಅಂದರೆ ಏನೂ ಇಲ್ಲ. ಒಂದು ಮೇಲ್ಸಿಂದ ಹಿಡಿದು ಎಲ್ಲವೂ ಸಹ ಮೊಬೈಲ್ ಸುತ್ತಾನೇ ಪ್ರಪಂಚ ತಿರುಗ್ತಾ ಇದೆ. ಒಂದು ವಾರ ಮೊಬೈಲ್ ಇಲ್ಲ ಅಂದರೆ ಮನುಷ್ಯನಿಗೆ ಕೈ ಕಾಲು ಓಡಲ್ಲ. ಏನೇನು ನೋಟಿಫಿಕೇಷನ್ ಬಂದಿದೆಯೋ, ಯಾವ್ಯಾವ ರೀತಿ ಇದೆಯೋ ಏನೂ ಗೊತ್ತಾಗಲ್ಲ. ವಾಟ್ಸಪ್ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ ಅವನ ಕೈಯಲ್ಲಿ, ಇನ್ಸ್ಟಾಗ್ರಾಮ್ ಇಲ್ಲ ಅಂದರೆ ಬದುಕೋಕ್ಕಾಗ್ತಾಯಿಲ್ಲ, ಫೇಸ್ಬುಕ್ ಇಲ್ಲ ಅಂದರೆ ಬದುಕೋಕ್ಕಾಗ್ತಾಯಿಲ್ಲ. ಟೋಟಲ್ ಆಗಿ ಒಂದು ಮೊಬೈಲ್ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ. ಈಗ ಯಾರೂ ಬೇಸಿಕ್ ಸೆಟ್ ಇಟ್ಕೊಂಡು ಬಾಳ್ತಾ ಇಲ್ಲ. ಆದರೆ ತುಂಬ ಜನ ಬೇಸಿಕ್ ಸೆಟ್ ಇಟ್ಕೊಂಡು ಅವರು ಸುಖವಾಗಿದ್ದಾರೆ ಅಂತ ಅಂದ್ಕೊಳ್ತಾರೆ. ಆದ್ರೂ ಸಹ ಟೆಕ್ನಾಲಜಿ ಪರವಾಗಿ ಯೋಚನೆ ಮಾಡಿದಾಗ ಕೆಲವೊಂದು ಸಂಪರ್ಕಗಳಿಗೆ ಅದ್ಭುತವಾಗಿ ಈ ಸ್ಮಾರ್ಟ್ಫೋನ್ ಬೇಕೇ ಬೇಕು. ಈಗ ಯಾರು ಬೇಸಿಕ್ ಸೆಟ್ ಯಾರು ಯೂಸ್ ಮಾಡೋದು ಇಲ್ಲ ಅಲ್ವರಾ. ಇದು ಮೊಬೈಲ್ನ ಒಂದು ಕತೆ ಆಗಿದ್ರೆ, ಈ ಮೊಬೈಲ್ ಟೆಕ್ನಾಲಜಿಯ ಪ್ರಪಂಚದಲ್ಲಿ ಒಂದು ಕ್ರಾಂತಿ ತಂದಿತ್ತು. ನಾನು ಈಗಲೂ ನೆನಪಿದೆ, ಅಂಬಾನಿಯವರು ರಿಲೀಸ್ ಮಾಡಿದಂಥ ಸ್ಯಾಮ್ಸಂಗ್ LG ಫೋನ್ಗಳು ನಾನು ಕೊಂಡುಕೊಂಡಿದ್ದೆ. ಆಗ 501 ರೂಪಾಯಿ ಕೊಟ್ಟು ಕೊಂಡುಕೊಂಡಿದ್ದೆ. ಮತ್ತು ಇಂಡಿಪೆಂಡೆನ್ಸ್ ಡೇ ದಿವಸ ಒಂದು ಆಫರ್ ಬಿಟ್ಟಿದ್ದು, 1 ರೂಪಾಯಿಗೂ ಕೊಟ್ಟಿದ್ರು. ಜನ ಮುಗಿಬುದಿ ತೊಗೊಂಡಿದ್ರು, ಎಲ್ಲರ ಹತ್ರ ಅದೇ ಇರ್ತಾಯಿತ್ತು. ಆಮೇಲೆ ಕೆಲವು ದಿವಸಗಳಾದಮೇಲೆ ಅದಲ್ಲಲ್ಲಿ ಮೋರಿ ಕೆಳಗೆಲ್ಲ ಬಿದ್ದಿತ್ತದು, 501 ರೂಪಾಯಿಗೆ ನಾವು ತೊಗೊಂಡಿದ್ದು. ಆ ರೀತಿಯಾಗಿ ಕ್ರಾಂತಿ ಉಂಟಾಯಿತು. ಸೊ ಈ ರೀತಿಯಾಗಿ ಮೊಬೈಲ್ ಇಲ್ಲ ಅಂದರೆ ಮನುಷ್ಯ ಬದುಕೋಕ್ಕಾಗಲ್ಲ. ಮೊಬೈಲಿಂದನೇ ಎಲ್ಲ ನಡೆಯುತ್ತೆ. ಮೊಬೈಲ್ ಮೂಲಕ ಪ್ರಾಸ್ಟಿಟ್ಯೂಷನ್ ನಡೆಯುತ್ತೆ, ಮೊಬೈಲ್ ಮೂಲಕ ಕೊಲೆಗಳು ನಡೆಯುತ್ತೆ, ಮೊಬೈಲ್ ಮೂಲಕ ಎಲ್ಲ ಹಣಕಾಸಿನ ವ್ಯವಸ್ಥೆಗಳು ಎಲ್ಲವೂ ಸಹ ಮೊಬೈಲ್ ನಡೆಯುತ್ತೆ. ಇವಾಗ ಪ್ರಪಂಚ ಮೊಬೈಲ್ ಮೇಲೆ ಆಧಾರವಾಗಿದೆ ಅನ್ನೋದು ನಾವು ಗಮನಿಸಬೇಕು. ಈಗಿರುವಲ್ಲಿ ಈಗ ನಾವು ಪ್ರಾರ್ಥನೆ ವಿಷಯಕ್ಕೆ ಬರೋಣ. ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಒಬ್ಬ ವಿಶ್ವಾಸಿ ಅಂದ್ಕೊಳ್ಳೋಣ. ಈ ವಿಶ್ವಾಸಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಮೊಬೈಲ್ ಎದುರುಗಡೆ ಇಕ್ಕಿದ್ದಾನೆ. ಈಗ ಪ್ರಾರ್ಥನೆ ಸ್ಟಾರ್ಟ್ ಮಾಡ್ದ, ಹಲ್ಲೆಲೂಯ ಹಲ್ಲೆಲೂಯ, ಸ್ತೋತ್ರ 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 ಪ್ರಭುವ, ಹಲ್ಲೆಲೂಯ ದೇವರೇ ಕರ್ತನೆ ಸ್ತೋತ್ರ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಠಂಗ್ ಅಂತ ನೋಟಿಫಿಕೇಷನ್ ಬಿತ್ತು. ಆ ಮೊಬೈಲ್ನ ತೊಗೊಂಡ, ನೋಡ್ದ, ನೋಟಿಫಿಕೇಷನ್ ಓದ್ದ, ಹಂಗೆ ಪಕ್ಕಕ್ಕಿಟ್ಟ. ಮತ್ತೆ 1-2 ನಿಮಿಷ ಸ್ತೋತ್ರ ಮಾಡ್ದ. ಮತ್ತೆ ಇನ್ನೊಂದು ಹಾಗೆ ಯಾವುದೋ ಒಂದು ಫೇಸ್ಬುಕ್ದೊಂದು ಬಿತ್ತು. ಆಗ ಓಪನ್ ಮಾಡ್ತಾನೆ, ಫೇಸ್ಬುಕ್ ಓಪನ್ ಮಾಡಿ ಅದನ್ನು ನೋಡ್ತಾ ಇರ್ತಾನೆ. ಪಕ್ಕದಲ್ಲಿ ಇನ್ನೊಂದೇನೋ ಇಂಟ್ರೆಸ್ಟಿಂಗ್ ಒಂದು ಥಂಬ್ನೇಲ್ ಕಾಣ್ತು, ಅದನ್ನು ಓಪನ್ ಮಾಡ್ದ. ಹಿಂಗೆ ಶಾರ್ಟ್ಸ್ ನೋಡ್ತಾ ನೋಡ್ತಾ ಮತ್ತೆ ಅವನಿಗೆ ಸಡನ್ನಾಗಿ ನೆನಪಾಗುತ್ತೆ, ಅಯ್ಯೋ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಲ್ಲ ಕರೆಕ್ಟ್ ಅಂತೇಳಿ ಮತ್ತೆ ಪಕ್ಕಕ್ಕೆ ಇಡ್ತಾನೆ. ಮತ್ತೆ ಏನಾಗುತ್ತಂದರೆ ಒಂದು ಸ್ವಲ್ಪ ಹೊತ್ತಿಗೆ ಇನ್ಸ್ಟಾಗ್ರಾಮಿಂದ ಯಾರೋ ಅವ್ರ ಫ್ರೆಂಡದು ಒಂದು ನೋಟಿಫಿಕೇಷನ್ ಬಿತ್ತು. ಮತ್ತೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾ ಅದರಿಂದ ಪಕ್ಕಕ್ಕೆ ಹೋಗಿ ಮುಂದೆ ಹೋಗಿ ಹಿಂದೆ ಹೋಗಿ ಅದು ನೋಡಿ ಇದು ನೋಡಿ ಒಂದು 10 ನಿಮಿಷ ಅಲ್ಲೇ ಆಗೋಗುತ್ತೆ. ಅವಾಗ ಸಡನ್ನಾಗಿ ಏನು ಮಾಡ್ತಾನೆ, ಅಯ್ಯೋ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾನೆ. ಮತ್ತೆ ಪಕ್ಕಕ್ಕಿಟ್ಟ. ಹೀಗೆ ಯೂಟ್ಯೂಬ್ ನೋಟಿಫಿಕೇಷನ್ ಬಂತು, ಯೂಟ್ಯೂಬ್ನು ಹೋದ, ಯೂಟ್ಯೂಬ್ನಲ್ಲಿ ಹಂಗೆ ಕಳೆದೋದ, ವಾಪಸ್ ಬಂದ. ಹೀಗೆ ಅರ್ಧ ಗಂಟೆ 3/4 ಗಂಟೆ ಆಗೋಗಿರುತ್ತೆ. ಆವಾಗ ಅಯ್ಯೋ ಟೈಮ್ ಆಗೋಯ್ತು ಅಂತೇಳಿ, ಕರ್ತನೆ ನನ್ನನ್ನು ಸಹಾಯ ಮಾಡು, ನನ್ನ ವಿಷಯಗಳೆಲ್ಲ ನಿನಗೆ ಗೊತ್ತು, ಹಾಗಾಗಿ ನೀನು ಅದನ್ನು ಮಾಡಿಕೊಡ್ತೀಯ ಅಂತ ನಾನು ನಂಬ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮುಗಿಸ್ಬಿಡ್ತಾನೆ. ಈಗ ಪ್ರಾರ್ಥನೆ ಸಂಪೂರ್ಣವಾಗಿ ಮಾಡಿದಂಥ ಅನುಭವನೇ ಇರೋದಿಲ್ಲ ಅವನಿಗೆ. ಪ್ರಾರ್ಥನೆ ತೃಪ್ತಿಯಾಗಿ ನಾನು ಮಾಡಿದ್ದೀನಿ ಅನ್ನೋ ಅನುಭವ ಇರಲ್ಲ. ವಿಜ್ಞಾಪನೆ ನನ್ನ ಪಕ್ಕಾ ಮಾಡಿದ ಅನುಭವ ಇರೋದಿಲ್ಲ. ಇದ್ರ ಮಧ್ಯದಲ್ಲಿ ಕೆಲವರು ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟಿರ್ತಾರೆ, ಸೀರಿಯಸ್ ಆಗಿರ್ತಾರೆ, ಕೆಲವರು ಬಾಳು ಈ ತಲೆ ಕೆಳಗೆ ಆಗ್ತಾ ಇರುತ್ತೆ. ಅವ್ರ ಬಗ್ಗೆ ಮಧ್ಯಸ್ಥ ವಹಿಸಿದಂಥ ಆ ಶಕ್ತಿ ಬಲ ಇಟ್ಕೊಂಡು ಅವ್ನು ಮಾಡೇ ಇರಲ್ಲ. ಈಗ ಅವನು ಸಂಪೂರ್ಣವಾಗಿ ಎದ್ದೋಗ್ಬಿಟ್ಟ. ಈ ರೀತಿಯಾಗಿ ಪ್ರಾರ್ಥನೆಗಳು ಇಲ್ದಿರ ಏನಾಗುತ್ತಂದರೆ ಅವನು ಎದ್ದೋಗ್ತಾ ಇರ್ತಾನೆ. ಇದಕ್ಕೆಲ್ಲ ಮೂಲ ಕಾರಣ ಈ ಮೊಬೈಲೇ. ಈ ಮೊಬೈಲಿಂದನೇ ಎಲ್ಲ ಹಾಳಾಗೋಗೋದು. ಆ ಟೈಮಲ್ಲೇ ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳೋದು, ಮೊಬೈಲ್ನ ಮುಂದೆ ಇಟ್ಕೊಂಡು
ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಈ ಪ್ರಾರ್ಥನೆ ಮಾಡ್ತಾ 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 ಯಾವುದೇ ರೀತಿಯಲ್ಲಿ ಅವ್ನಿಗಾಗಲ್ಲ. ಉಪವಾಸ ಪ್ರಾರ್ಥನೆಯಲ್ಲೂ ಅಷ್ಟೇ, ಮೊಬೈಲ್ ಮುಂದೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಆ ಉಪವಾಸ ಪ್ರಾರ್ಥನೆಯೂ ಸರಿಗಾಗಲ್ಲ, ಸರಿಯಾಗಿ ಓದಲ್ಲ, ಎಲ್ಲ ರೀತಿ ಇದು ಮಾಡ್ತಾನೆ. ಬೈಬಲ್ ಇದ್ದರೂ ಸಹ ಆ್ಯಪ್ಸ್ ಓಪನ್ ಮಾಡ್ಕೊಳ್ಳೋದು, ಇದೆಲ್ಲವೂ ಆಗೋಗುತ್ತೆ. ಹೀಗಿರುವಲ್ಲಿ ಈ ಮೊಬೈಲ್ ಒಂದು ದೊಡ್ಡ ಶತ್ರುವಾಗಿ ಪರಿಗಣಿಸಲ್ಪಟ್ಟಿರಬೇಕಾದಾಗ ಈ ಮೊಬೈಲ್ನಿಂದ ಈ ಪ್ರಾರ್ಥನೆ ಮುಂದಕ್ಕೆ ಹೋಗಲ್ಲ. ಅದಕ್ಕೆ ನಾನು ಹೇಳಿದ್ದು, ಪ್ರಾರ್ಥನೆಗೆ ಮೊದಲನೇ ಶತ್ರು ಯಾವುದಂದರೆ ಮೊಬೈಲು. ಈ ಮೊಬೈಲಿಂದನೇ ಅವನು ಪ್ರಾರ್ಥನೆ ಮುಂದಕ್ಕೆ ಹೋಗಲ್ಲ, ಬಲವಾಗಿ ಮಾಡಲ್ಲ, ಪವರ್ಫುಲ್ಲಾಗಿ ಮಾಡಲ್ಲ, ಸ್ಪಿರಿಟಲ್ಲಿ ಮಾಡಲ್ಲ, ಶಕ್ತಿಯುತವಾಗಿ ಯುದ್ಧ ಮಾಡೋದಿಲ್ಲ. ಬೈಬಲ್ ಹೇಳುತ್ತೆ, ನಿನ್ನ ದೇವರಾದ ಯೆಹೋವನ ಪೂರ್ಣ ಶಕ್ತಿ ಪೂರ್ಣ ಬಲದಿಂದ ನೀನೇನು ಮಾಡು, ಆರಾಧನೆ ಮಾಡು ಅನ್ನತ್ತೆ. ಹಾಗಾಗಿ ಅಲ್ಲಿ ಪೂರ್ಣ ಶಕ್ತಿ ಎಲ್ಲಿದೆ, ಪೂರ್ಣ ಬಲ ಅಲ್ಲಿದೆ. ನಮ್ಮ ಹೃದಯ ಎಲ್ಲ ಮೊಬೈಲಲ್ಲೇ ಇರುತ್ತೆ. ಎಲ್ಲಿ ಹೃದಯ ಇರುತ್ತೋ ಅಲ್ಲಿ ನಮ್ಮ ವಿಷಯ ಇರುತ್ತೆ ಅಂತ ಅರ್ಥ. ಹೃದಯ ಎಲ್ಲ ಅದರಲ್ಲೇ ಇರುತ್ತೆ. ಹೀಗೆ ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ. ಹಾಗಾದರೆ ಪಾಯಿಂಟ್ ಏನು ಅಂದರೆ ಫೋಕಸ್, ಕಾನ್ಸಂಟ್ರೇಷನ್. ಏನು ಫೋಕಸ್, ಕಾನ್ಸಂಟ್ರೇಷನ್? ದೇವರು ಜಾಶ್ವಾಗೆ 1:7 ಹೇಳ್ತಾನೆ, ಜಾಶ್ವಾ 1:7 ಡು ನಾಟ್ ಟರ್ನ್ ಫ್ರಮ್ ಇಟ್ ಟು ದಿ ರೈಟ್ ಹ್ಯಾಂಡ್ ಆರ್ ಟು ದಿ ಲೆಫ್ಟ್ ಅಂತ ಹೇಳ್ತಾನೆ. ಎಡಕ್ಕೆ ಬಲಕ್ಕೆ ತಿರುಗಬೇಡ ಅಂತಾನೆ. ಅಂದರೆ ಎಡಕ್ಕೆ ಬಲಕ್ಕೆ ತಿರುಗದಿರೋದು ಮುಂದೆ ಏನೋ ಒಂದಿದೆ ಅದ ಮೇಲೆ ಕಾನ್ಸಂಟ್ರೇಟ್ ಮಾಡು ಅಂತಾನೆ. ಅಲ್ಲಿ ವಾಕ್ಯ ಇರ್ಬೋದು, ಮುಂದೆ ಏನಿದೆ ದೇವರು ಇದ್ದಾನೆ, ಮುಂದೆ ಏನಿದ್ದಾನೆ ಸಿಲುಬೆ ಇದೆ, ಸಿಲುಬೆ ಮೇಲೆ ಕಾನ್ಸಂಟ್ರೇಟ್ ಮಾಡು. ಆವಾಗ ಫೋಕಸ್ನ ಈ ಕಡೆ ಆ ಕಡೆ ತರಿಸೋದೇ ಯಾರು? ಶತ್ರು, ಸೈತಾನ. ಈ ಫೋಕಸ್ನ ಕದಿಯೋದೇ ಒಂದು ವಿಷಯ. ಯಾಕಂದರೆ ಇಂಪಾರ್ಟೆಂಟ್ ಏನು? ಕಾನ್ಸಂಟ್ರೇಷನ್. ಆ ಏಕಾಗ್ರತೆ ಹೋಗ್ತಾ ಇರುತ್ತೆ. ಏಕಾಗ್ರತೆ ಎಲ್ಲಿಗೆ ಹೋಗುತ್ತೆ? ನೋಟಿಫಿಕೇಶನ್ಗಳ ಮೇಲೆ ಹೋಗ್ತಾ ಇರುತ್ತೆ, ಟಂಗ್ ಅಂತ ಬೀಳ್ತಾ ಇರುತ್ತೆ. ಈ ಏಕಾಗ್ರತೆ ಕದಿಯೋಕ್ಕೆ ಬರ್ತಿರೋದ್ರ ಸೀಕ್ರೆಟ್ ನಾವು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಅರೆ, ನಮ್ಮ ಏಕಾಗ್ರತೆ ಎಲ್ಲ ಕದ್ಬಿಡ್ತಾ ಇದ್ದಾನಲ್ಲ, ನಾನು ತೃಪ್ತಿಯಾಗಿ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಅವನು ಏಕಾಗ್ರತೆ ಕದ್ದಾಗ ನೀನು ಪ್ರಾರ್ಥನೆ ಫಲಭರಿತವಾಗಿರಲ್ಲ, ನೀನು ಪ್ರಾರ್ಥನೆ ಶಕ್ತಿಯುತವಾಗಿರಲ್ಲ, ಯಾವುದೇ ರೀತಿ ಕಟ್ಟು ಹೊಡೆಯೋಕ್ಕಾಗಲ್ಲ ನಿನಗೆ. ಹಾಗಾಗಿ ಈ ಮೆಸೇಜ್ನ ಮೂಲಕ ಏನು ಅಂದರೆ, ಮೊಬೈಲ್ ಮುಂದೆ ಇಟ್ಟರೆ ಅವನು ಏಕಾಗ್ರತೆ ಕದಿಯಕ್ಕೆ ಬಂದಿದ್ದಾನೆ ಅಂತ ಅರ್ಥ. ಮೊಬೈಲ್ ಮುಂದೆ ಇಟ್ಟರೆ ನೀನು ಕಾನ್ಸಂಟ್ರೇಷನ್ ಎಲ್ಲ ಡಿಸ್ಟ್ರಾಕ್ಷನ್ ಆಗಿದೆ ಅಂತ ಅರ್ಥ. ಡಿಸ್ಟ್ರಾಕ್ಟ್ ಮಾಡಿದಾಗ ನೀನು ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಹೀಗಿರುವಲ್ಲಿ ಈ ಮೊಬೈಲ್ನ ಪಕ್ಕಕ್ಕಿಡೋದು ಉತ್ತಮ. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 14:23 ನೀವು ಗಮನಿಸಿದ್ರೆ ಆದರೆ ಅಲ್ಲಿ ಅದ್ಭುತವಾದಂಥ ಒಂದು ವಿಷಯ ಇದೆ, ನೀವು ಗಮನಿಸ್ಬೋದು. ನಾನು ನಿಮಗೋಸ್ಕರ ಓದ್ತೀನಿ. ನಾನು ಏನಿದೆ ಇದರಲ್ಲಿ ಅಂತ ನೀವು ಗಮನಿಸಿದ್ದೆ ಆದರೆ, ಆತನು ಜನರ ಗುಂಪುಗಳನ್ನು ಕಳಿಸಿಬಿಟ್ಟು ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿದ್ದನು. ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನಂದರೆ ಕರ್ತನು ಒಬ್ಬನೇ ಪರ್ಸ್ನಲ್ ಪ್ರೇಯರ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಪರ್ಸ್ನಲ್ ಪ್ರೇಯರಲ್ಲಿ ಅಲ್ಲಿ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲ. ಕರ್ತನಿಗೆ ಇದ್ದರೂ ಆತನ ಮುಂದೆ ಏನೂ ನಡೆಯಲ್ಲ. ಹೀಗಾಗಿ ನಿನಗೂ ಒಂದು ಏಕಾಂತದ ಪ್ರಾರ್ಥನೆ ಬೇಕು, ನಿನಗೂ ಒಂದು ಪರ್ಸ್ನಲ್ ಪ್ರೇಯರ್ ಬೇಕಲ್ವಾ. ಈ ಪರ್ಸ್ನಲ್ ಪ್ರೇಯರ್ ಮಾಡ್ತಿರ್ಬೇಕಾದಾಗ ನೀನು ಐಸೋಲೇಷನ್ಲಿರಬೇಕು, ಅಂದರೆ ಏಕಾಂತವಾಗಿರಬೇಕು. ನಿನ್ನ ಜೊತೆ ಇನ್ನೇನು ಇರಬಾರ್ದು ಅಂತ ಅರ್ಥ. ಇನ್ನು ಯಾವ ಸಂಬಂಧಪಟ್ಟ ವಸ್ತುಗಳು, ಸಂಬಂಧಪಟ್ಟ ವ್ಯಕ್ತಿಗಳು ಇರಬಾರ್ದು. ನೀನಾಯಿತು ಕರ್ತನಾಯಿತು ಅಂತ ಇರಬಾರ್ದು. ಈ ಏಕಾಂತವನ್ನು ಕದಿಯಕ್ಕೆ ಬಂದಿರೋದೇ ಶತ್ರು. ಹಾಗಾಗಿ ಈ ಏಕಾಂತದ ವಿಷಯದಲ್ಲಿ ಕರ್ತನು ಅಲ್ಲಿ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ನೋ, ಈ ಏಕಾಂತವನ್ನು ಕಳ್ತನ ಮಾಡೋಕ್ಕೆ, ಈ ಕಾನ್ಸಂಟ್ರೇಷನ್ನ ಕಳ್ತನ ಮಾಡೋಕ್ಕೆ, ಈ ಏಕಾಗ್ರತೆಯನ್ನು ಕಳ್ತನ ಮಾಡೋದಕ್ಕೆ, ಮತ್ತು ನಿನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಈ ಫೋನ್ ತುಂಬಾ ದೊಡ್ಡ ಪಾತ್ರ ವಹಿಸುತ್ತೆ. ಹಾಗಾಗಿ ಇದನ್ನು ಪಕ್ಕಕ್ಕಿಡ್ರಿ. ಹಾಗಾದ್ರೆ ಏನು ಮಾಡ್ಬೋದು ಬ್ರದರ್ ಅಂದರೆ, ನಾನು ನಿಮಗೊಂದು ವಿಷಯವನ್ನು ತಿಳಿಸ್ಕೊಡ್ತೀನಿ. ಏನು ಮಾಡ್ಬೋದು? ಸಿಂಪಲ್ ಟ್ರಿಕ್ಸ್, ನಮಗೆಲ್ಲರಿಗೂ ಗೊತ್ತು. ಇದೇನು ದೊಡ್ಡ ವಿಷಯ ಏನಲ್ಲ, ಇದೇನು ದೊಡ್ಡ ಮಹಾವಿದ್ಯೆ ಏನಲ್ಲ ಇದು. ಏನು ಮಾಡೋದು? ವಾಟ್ ಕ್ಯಾನ್ ಬಿ ಡನ್ ಟು ಮಿನಿಮೈಸ್ ದ ಡಿಸ್ಟ್ರಾಕ್ಷನ್ ಆಫ್ ಎ ಮೊಬೈಲ್ ಫೋನ್ ಡ್ಯೂರಿಂಗ್ ಪ್ರೇಯರ್ ಅಂತ ಕೇಳಿದ್ರೆ, ಟರ್ನ್ ಆಫ್ ಯುವರ್ ಫೋನ್ ಆರ್ ಪುಟ್ ಇಟ್ ಇನ್ ಸೈಲೆಂಟ್ ಮೋಡ್. ದಿಸ್ ಈಸ್ ದ ಮೋಸ್ಟ್ ಸ್ಟ್ರೈಟ್ ಫಾರ್ವರ್ಡ್ ವೇ ಟು ಅವಾಯ್ಡ್ ಇಂಟ್ರಪ್ಷನ್. ಫೋನ್ ಒಂದು ಸೈಲೆಂಟಲ್ಲಿ ಹಾಕು, ಇಲ್ವಾ ಅದನ್ನು ಸ್ವಿಚ್ ಆಫ್ ಮಾಡು. ಸೈಲೆಂಟ್ ಮೋಡಿಗೆ ಹಾಕ್ಕೋಬೇಕು, ಇಲ್ಲ ಸ್ವಿಚ್ ಆಫ್ ಮಾಡ್ಕೋಬೇಕು. ಆದರೆ ನೀವು ವೈಬ್ರೇಷನ್ ಮೋಡಿಗೆ ಹಾಕ್ಬೇಡಿ. ವೈಬ್ರೇಷನ್ ಮೋಡಿಗೆ ಹಾಕಿದ್ರೆ ಮತ್ತೆ ಕಾಲ್ಸ್ ಬಂದು ಏನಾಗುತ್ತೆ, ಗಿರ್ರ ಅಂತ ಇರುತ್ತೆ, ಮತ್ತೆ ನಮ್ಮ ಕಾನ್ಸಂಟ್ರೇಷನ್ ಅಲ್ಲಿಗೆ ಹೋಗುತ್ತೆ ಅಲ್ವಾ. ಹಾಗಾಗಿ ಸೈಲೆಂಟ್ ಮೋಡ್ ಹಾಕ್ಬಿಟ್ಟು ನಾವೇನು ಮಾಡಬೇಕು, ಅದನ್ನು ತಲೆ ಕೆಳಗೆ ಇಟ್ಬಿಟ್ಟು ಪಕ್ಕಕ್ಕೆ ಇಟ್ಬಿಡ್ಬೇಕು. ಯಾಕಂದರೆ ಸೈಲೆಂಟ್ ಮೋಡ್ ಇಟ್ಟರೂ ಸಹ ಆ ಕಾಲ್ ಬರ್ತಾ ಇರುತ್ತೆ, ನಮ್ಮ ಗಮನ ಅಲ್ಲಿ ಹೋಗ್ತೈತೆ, ಅಯ್ಯೋ ಕಾಲ್ ಏನೋ ಬರ್ತಾ ಇದೆಯಲ್ಲ ಅಂತ ಮತ್ತೆ ನಾವು ತೊಗೊಳಕ್ಕೆ ಹೋಗ್ತೀವಿ. ಅದನ್ನ ತಲೆ ಕೆಳಗೆ ಮಾಡಿ ಇಟ್ಬಿಡ್ಬೇಕು, ಇಲ್ಲ ಕಂಪ್ಲೀಟಾಗಿ ಸ್ವಿಚ್ ಆಫ್ ಮಾಡಿ ಬಿಟ್ಬಿಡ್ಬೇಕು. ಅದು ಎರಡನೇದು ಬಂದು, ಪ್ಲೇಸ್ ಯುವರ್ ಫೋನ್ ಅವೇ ಫ್ರಮ್ ಯು. ಕೀಪ್ ಯುವರ್ ಫೋನ್ ಇನ್ ಎ ಡಿಫ್ರೆಂಟ್ ರೂಮ್ ಆರ್ ಔಟ್ ಆಫ್ ಸೈಟ್ ವೈಲ್ ಪ್ರೇಯಿಂಗ್ ಟು ರೆಡ್ಯೂಸ್ ದ ಟೆಂಪ್ಟೇಷನ್ ಟು ಚೆಕ್ ಇಟ್. ಇಲ್ಲಿ ವ್ಯಕ್ತಿ ಹೇಳ್ತಿರೋದು ರೆಡ್ಯೂಸ್ ದ ಟೆಂಪ್ಟೇಷನ್ ಆಗುತ್ತೆ, ಅದನ್ನು ನಾವು ಅವಾಗ ಚೆಕ್ ಮಾಡೋಕ್ಕೆ. ಏನು ಮಾಡಬೇಕು? ಅದನ್ನ ಫೋನ್ ತೊಗೊಂಡು ಯಾವುದೋ ಒಂದು ರೂಮಲ್ಲಿ ಬಿಸಾಕಬೇಕು, ಇಲ್ಲ ನಮ್ಮ ದೃಷ್ಟಿಯಿಂದ ದೂರ ಇಟ್ಕೋಬೇಕು. ಹೀಗೆ ಮಾಡಿದಾಗ ಸಿಂಪಲಾಗಿ ಏನಾಗುತ್ತೆ, ನಾವು ಅದರಿಂದ ಹೊರಗೆ ಬರ್ಬೋದು. ಸಿಂಪಲ್, ಇಷ್ಟೇ. ದೊಡ್ಡ ಟ್ರಿಕ್ ಏನಿಲ್ಲ, ತುಂಬ ಚಿಕ್ಕ ಟ್ರಿಕ್ ಇದೆ, ಆರಾಮಾಗಿ ಮಾಡ್ಕೋಬೋದು. ಸೈಲೆಂಟ್ ಮೋಡಲ್ಲಿ ಹಾಕ್ಕೋಬೇಕು, ಸ್ವಿಚ್ ಆಫ್ ಮಾಡ್ಕೊ, ಇಲ್ಲ ದೂರ ಇಟ್ಬಿಟ್ರೆ ಆರಾಮಾಗಿ ಮಾಡ್ಕೊ. ಆವಾಗ
ಪಕ್ಕಕ್ಕಿಟ್ಬಿಟ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಡಾದಮೇಲೆ ಒಂದು ಹಾಫ್ ಆನ್ ಅವರು, ಒಂದು 3/4 ಗಂಟೆನೋ, 1 ಅವರು, 2 ಅವರು ನಿನ್ನ ಸ್ಪಿರಿಟ್ ಆಫ್ ದ ಗಾಡ್ ಹೆಂಗೆ ಲೀಡ್ ಮಾಡ್ತಾನೆ ಹಂಗೆ ಮಾಡುವಾಗ ಅದ್ಭುತವಾಗಿ ನೀನೇನು ಮಾಡ್ತೀಯ, ಪ್ರಾರ್ಥನೆ ಮುಗಿಸ್ಕೊಂಡು ಬರ್ತೀಯ. ಹಾಗಾಗಿ ಈ ಫೋನ್ ನಮ್ಮ ಜೀವನದಲ್ಲಿ ಶತ್ರು ಮುಖಾಂತರವಾಗಿ ಶತ್ರು ಆಗದಿರ ಅದನ್ನು ಪಕ್ಕಕ್ಕಿಟ್ಟು ಅದರ ಸೀಕ್ರೆಟ್ ತಿಳ್ಕೊಂಡು ನಾವು ಚೆನ್ನಾಗಿ ಪ್ರಾರ್ಥನೆ ಮಾಡೋದೇ ಆದರೆ ನಮ್ಮೆಲ್ಲ ಪ್ರಾರ್ಥನೆ ವಿಷಯಗಳು ದೇವರು ಜಯವನ್ನು ಕೊಡ್ತಾನೆ. ಅದು ಮಾತ್ರವೇ ಅಲ್ಲ, ಬೇರೆಯವರು ಕೊಟ್ಟಿರೋ ಪ್ರಾರ್ಥನೆ ರಿಕ್ವೆಸ್ಟನ್ನು ಸಹ ನಾವು ನಂಬಿಗಸ್ತರಾಗಿ, ನಾನು ಹೇಳಿದ್ದು ನಂಬಿಗಸ್ತರಾಗಿ ಮಾಡಿ ಮುಗಿಸೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರಾರ್ಥನೆ ಮಾಡ್ತಿರ್ಬೇಕಾದಾಗ ಸೀರಿಯಲ್ ನೋಡೋದು ಒಂದು ಪಾಯಿಂಟು, ಮತ್ತು ಸಣ್ಣ ಸಣ್ಣ ರೀಲ್ಸ್ ನೋಡೋದು, ಈ ಹುಚ್ಚು ಜಾಸ್ತಿ ಆದಾಗ ಪ್ರಾರ್ಥನೆ ಮುಂದಕ್ಕೆ ಹೋಗಲ್ಲ. ಗಮನಿಸಿ, ಈ ಪ್ರಾರ್ಥನೆಗೆ ಶತ್ರು ಮೊಬೈಲ್ ಫೋನ್ ಆಗಿರುತ್ತೆ. ಹಾಗಾಗಿ ಈ ಟಿಪ್ಸ್ನ ನೀವು ಫಾಲೋ ಮಾಡೋದಾದರೆ ಅದ್ಭುತವಾಗಿ ನೀವು ಅದನ್ನು ಗೆಲ್ಬೋದು, ಮಾಡ್ಬೋದು. ಥ್ಯಾಂಕ್ ಯು. ಈ ವಿಡಿಯೋನ ಶೇರ್ ಮಾಡಿ, ಇದು ಭಾಳ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ಕರ್ತನ ಕೃಪೆ ನಮ್ಮೆಲ್ಲರನ್ನ ಆವರಿಸಿರಲಿ. ನೆಕ್ಸ್ಟ್ ವಿಡಿಯೋನ ಪ್ರೆಸೆಂಟ್ ಮಾಡೋವರೆಗೂ ದೇವರು ನಮ್ಮ ದಯೆ ಎಲ್ಲರನ್ನ ನಡೆಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.